ಲಾಸ್ಟ್ ವ್ಲಾಗ್ ಅಲ್ಲಿ ನೋಡ್ದಂಗೆ ಪಂಜಾಬ್ ಅಲ್ಲಿರೋ ಬಾಕ್ರಾನಂಗಲ್ ಅನ್ನೋ ಊರಲ್ಲಿ ಹೋಟೆಲ್ ಪ್ಯಾಲೇಸ್ ಪ್ಲಾಜಾ ಅನ್ನೋ ಈ ಜಾಗದಲ್ಲಿ ಸ್ಟೇ ಆಗಿದ್ವಿ. ನೆಕ್ಸ್ಟ್ ಡೇ ನಾವು ಮಣಿಕರ್ಣ ಅಂದ್ರೆ ಮನಾಲಿ ಕಡೆ ಹೊಟ್ವಿ. ಶಿವನ ಮೂರನೇ ಕಣ್ಣು ಬಿಟ್ಟಂತ ಜಾಗ ಇದಂದ್ರೆ ತಪ್ಪಾಗೋದಿಲ್ಲ. ಆನ್ ದ ವೇ ಹೋಗೋವಾಗ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಜಾಗ ಕೂಡ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ನೀವು ಡಿಫ್ರೆಂಟ್ ಆಗಿರೋ ಕಾಲಿಫ್ಲವರ್ ಪಿಕ್ಕಲ್ಲು ಚಟ್ನಿ ಎಲ್ಲ ಮಿಸ್ ಮಾಡದೆ ಟ್ರೈ ಮಾಡಬೇಕು. ವೆಲ್ಕಮ್ ಟು ಬೆಂಗಳೂರು ಟು ಕಾಶ್ಮೀರ್ ಡೇ 13ಗೆ ಬೆಳಿಗ್ಗೆ ರೂಮ್ ನ ಚೆಕ್ಔಟ್ ಮಾಡ್ಕೊಂಡು ನಾವು ಮನಾಲಿ ಕಡೆ ಹೊಟ್ವಿ ಗುರು. ಆನ್ ದ ವೇ ನಮ್ಗೆ ಹಿಮಾಚಲ್ ಬಾರ್ಡರ್ ಕೂಡ ಸಿಕ್ತು. ಹಿಮಾಚಲ್ ಪ್ರದೇಶ್ ಎಂಟ್ರಿ ಕೊಡ್ತಾ ಇದ್ದಂಗೆ ಕಿಲೋಮೀಟರ್ ಗಟ್ಟಲೆ ಉದ್ದ ಇರೋ ಟನಲ್ಗಳು ಶುರು ಆಗ್ತವೆ. ಅದರಲ್ಲೂ 12ಕ್ಕೂ ಹೆಚ್ಚು ಟನಲ್ಗಳು ಇರ್ತವೆ. ಎರಡನೇ ಟನಲ್ ಪಾಸ್ ಮಾಡ್ಕೊಂಡು ಬಂದ್ಮೇಲೆ ನಿಮಗ್ ಸಿಗೋ ವ್ಯೂ ಏನಿದೆ ಆ ವ್ಯೂ ಪಾಯಿಂಟ್ಗೆ ಕಳೆದೋಗ್ಬೇಕು ಗುರು, ಅಷ್ಟು ಸಖತ್ತಾಗಿರುತ್ತೆ. ಆ ವ್ಯೂ ಪಾಯಿಂಟ್ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದು ಮೂರನೇ ಟನಲ್ ಪಾಸ್ ಮಾಡಿದ್ರೆ ಹರಿ ಚಟ್ನಿ ಅಂತ ಈ ಜಾಗ ಸಿಗುತ್ತೆ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ನೀವು ಮಿಸ್ ಮಾಡದೆ ವಿಸಿಟ್ ಮಾಡಿ. ಇಲ್ಲಿನ ಆಲೂ ಪರೋಟ, ಪಿಕ್ಕಲ್ಸು, ಅದ್ರ ಜೊತೆಗೆ ಪೂರಿ, ಸಬ್ಜಿ ಎಲ್ಲ ಬಹಳ ಅದ್ಭುತವಾಗಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ತಗೊಂಡ್ರೆ ಶಿಮ್ಲಾ, ಸ್ಟ್ರೈಟ್ ಹೋದ್ರೆ ಪಾತಾಳ, ಲೆಫ್ಟ್ ತಗೊಂಡ್ರೆ ಮನಾಲಿ. ನಾವು ಮನಾಲಿಗೂ ಮುಂಚೆ ಇನ್ನೊಂದು ಕಡೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ರೂಟ್ ಅಂತೂ ಬಹಳ ಟಫ್ ಆಗಿತ್ತು. ಫುಲ್ ಮೌಂಟೇನ್ಸ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಡ್ಯಾಮ್ಗಳನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗೇನ್ ನೀವು ನೋಡ್ತಾ ಇದ್ದೀರಾ, ಈ ರೋಪ್ ಕಾರಲ್ಲಿ ಕಾಣಿಸ್ತಾ ಇರೋದೇ ನಿಮ್ಗೆ ಬೀಸ್ ನದಿ ಅನ್ಬಿಟ್ಟು. ಸೊ ಇದು ಬಂದು ಸಿಕ್ಕಾಪಟ್ಟೆ ಉದ್ದ ಇದೆ. ಹಿಮಾಚಲ್ ಪ್ರದೇಶದಿಂದ ಇಲ್ಲಿ ಕುಲುವರೆಗೂ ಹರಿಯುತ್ತೆ ಗುರು. ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಒಂದ್ ಸ್ವಲ್ಪ ಆಫ್ ರೋಡಿಂಗ್ ಕೂಡ ಮಾಡ್ಬೇಕಾಗಿತ್ತು, ಯಾಕಂದ್ರೆ ಟನಲ್ ವರ್ಕ್ಸ್ ಇನ್ನ ಪೆಂಡಿಂಗ್ ಇತ್ತು. ರೋಡ್ಗಳಂತೂ ಸಿಕ್ಕಾಪಟ್ಟೆ ಡೇಂಜರ್ ಆಗಿರುತ್ತೆ. ಒಂದೊಂದ್ ಕಡೆ ಅಂತೂ ಒಂದೇ ಗಾಡಿ ಪಾಸ್ ಆಗೋದು, ಅಪ್ಪಿ ಬಸ್ಸೋ ಲಾರಿನೋ ಬಂತಂದ್ರೆ ತಗ್ಲಾಕೊಂಡ್ವಿ ಅನ್ಕೊಬೇಕು. ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಒಳ್ಳೆ ವಿಡಿಯೋ ಮಾಡ್ಕೊಂಡು ಕೊನೆ ಟನಲ್ ನ ಪಾಸ್ ಮಾಡಿದ್ವಿ. ನ್ಯಾಚುರಲ್ ಕೇವ್ ಇದ್ದಂಗೆ ಇತ್ತು. ನಾಳೆ ಶಿವನ ಮೂರನೇ ಕಣ್ ಬಿಟ್ಟು ಜಾಗದ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಮಿಸ್ ಮಾಡದೆ ನೋಡಿ.